ಜುಗಾರಿ ಕ್ರಾಸ್ ಅಧ್ಯಾಯ 16 ಅಗ್ನಿಶಿಲೆ. ಏಜೆಂಟ್ ಶೇಷಪ್ಪ ವಿನೋದಶೀಲ ವ್ಯಕ್ತಿ. ಯಾವಾಗಲೂ ಬೀಡ ಬಾಯಿಯಲ್ಲಿ ಜಿಗಿಯುತ್ತಾ, ಉತ್ತರ ಭಾರತದವರ ಥರ ಜುಬ್ಬ ಕಚ್ಚೆ ಪಂಜೆ ಉಟ್ಟುಕೊಂಡು, ಹಣೆಗೆ ಕುಂಕುಮ ಇಟ್ಟುಕೊಂಡು, ಆಗಾಗ್ಗೆ ಅಧ್ವಾನದ ಹಿಂದಿ ಉಪಯೋಗಿಸಿ ಹೋಗಿ ಬರುವವರ ಹತ್ತಿರ ಸತತವಾಗಿ ಒಟ್ಟಗೂಡುತ್ತಾ ವ್ಯಾಪಾರದಲ್ಲಿ ತೊಡಗಿರುತ್ತಾನೆ. 26 ತರಹದ ವೀಳ್ಯದೆಲೆಗಳು, ಡಬ್ಬಿಗಳು, ನಮೂನೆಯ ಸುಗಂಧಪೂರಿತ ಪುಡಿಗಳು ಎಲ್ಲ ಅವನ ಪಳಪಳ ಹೊಳೆಯುವ ಹಿತ್ತಾಳೆ ಹರಿವಾಣದ ಸುತ್ತ ಸಾಲುಗಟ್ಟಿ ನಿಂತಿರುತ್ತವೆ. 16 ತರಹದ ಮಸಾಲೆಗಳನ್ನು ಬೀಡದಲ್ಲಿ ಸುತ್ತಿ ಅದನ್ನು ಹೇಗೆ ಬಾಯಿಯೊಳಗೆ ಹಲ್ಲಿನ ನಡುವೆ ಇಟ್ಟು ಜಗಿದು ರಸ ಹೀರಬೇಕೆಂಬುದನ್ನು ಸಹ ಅವನು ಗಿರಾಕಿಗಳಿಗೆ ಕೊರೆಯುತ್ತಾನೆ. ಈ ಶೇಷಪ್ಪನನ್ನು ಒಮ್ಮೆ ಪೊಲೀಸರು ಸ್ಟೇಷನ್ನಿಗೆ ಎಳೆಕೊಂಡು ಹೋಗಿದ್ದರು. ಆದರೆ ಯಾಕೆ ಎನ್ನುವುದು ಮಾತ್ರ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. ಶೇಷಪ್ಪ ಮಾದಕ ಔಷಧಿ ವ್ಯಸನಿಗಳಿಗೆ ಬೀಡಾದಲ್ಲಿ ಅಫೀಮು ಗಾಂಜಾಗಳನ್ನು ಹಾಕಿಕೊಡುತ್ತಾನೆ. ಒಮ್ಮೆ ಕೈತಪ್ಪಿ ಅಭ್ಯಾಸವಿಲ್ಲದ ಯಾರೋ ಒಬ್ಬರಿಗೆ ಹಾಕಿಕೊಟ್ಟು ಅವನು ಅವರಿಗೆ ದಾರಿ ಮಧ್ಯೆ ಮತಿಭ್ರಮಣೆಯಾಗಿ ಹುಚ್ಚಾಗಿ ಹಾಡಿದರಂತೆ. ಅದು ಪೊಲೀಸರ ಗಮನಕ್ಕೆ ಬಂದು ಶೇಷಪ್ಪನನ್ನು ಸ್ಟೇಷನ್ನಿಗೆ ಕರೆಸಿ ಒಳಗೆ ಹಾಕುತ್ತೇವೆಂದು ಎದುರಿಸಿ ಕಳಿಸಿದರಂತೆ ಎನ್ನುವುದು ಒಂದು ವದಂತಿ. ಶೇಷಪ್ಪ ಅದನ್ನೇ ತನ್ನ ವ್ಯಾಪಾರದ ಅನುಕೂಲಕ್ಕೆ ಉಪಯೋಗಿಸಿಕೊಂಡಿದ್ದು ಮಾತ್ರ ಅವನ ಚಾಣಾಕ್ಷತನಕ್ಕೆ ಸಾಕ್ಷಿ. ಏನು ಶೇಷಪ್ಪ, ನಿನ್ನ ಪೊಲೀಸ್ನವರು ಒಳಗೆ ಹಾಕಿದ್ದಾರಂತೆ, ಎಂತ ಮಾಡಿದೆ ಮಾರಾಯ ಎಂದು ಒಮ್ಮೆ ಸುರೇಶ ಕೇಳಿದ. ಆಗೀಗ ಸುರೇಶ ಅವರ ಬಳಿ ಚೆಕ್ ಕೊಟ್ಟು ಹಣ ತೆಗೆದುಕೊಳ್ಳುತ್ತಿದ್ದರಿಂದ ಅವನಿಗೆ ಅಷ್ಟಿಷ್ಟು ಶೇಷಪ್ಪನ ಪರಿಚಯ ಇತ್ತು. ಅನೇಕ ವರ್ಷಗಳ ಹಿಂದೆ ಶೇಷಪ್ಪ ಘಟ್ಟದ ಕೆಳಗಿನಿಂದ ಮೇಲೆ ಬಂದ ಹೊಸದರಲ್ಲಿ ಗೌರಿಯ ತಂದೆಯಿಂದ ಅಲ್ಪ ಸ್ವಲ್ಪ ಸಹಾಯ ಸಹ ಅವನಿಗೆ ಸಿಕ್ಕಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಅವನು ಸುರೇಶನ ಜೊತೆಗೂ ಗೌರಿ ಜೊತೆಗೂ ಕೊಂಚ ಸಲುಗೆ ಸ್ನೇಹದಿಂದ ವರ್ತಿಸುತ್ತಿದ್ದ. ಏನು ಮಾಡ್ತೀರಾ ಸುರೇಶಣ್ಣ, ಈಗ 108 ಜನ ಬರ್ತಾರೆ ಪಾನ್ ಹಾಕೋಕೆ. ಒಬ್ಬರು ಬನಾರಸ್ ಪಾನ್ ಕೇಳ್ತಾರೆ, ಒಬ್ಬರು ಕಲ್ಕತ್ತಾ ಕೇಳ್ತಾರೆ, ಒಬ್ಬರು ಅಂಬಾಡಿ, ಒಬ್ಬರು ಮನ್ಮಥ ಬೀಡ. ಅವರಿಗೆಲ್ಲ ಮದುವೆ ಆಗಿದೆಯೇ, ಮಕ್ಕಳಿದಾವ, ಎಲ್ಲ ಜಾತಕ ಕೇಳಿಕೊಂಡು ಪಾನ್ ಕೊಡೋದಕ್ಕಾಗುತ್ತಾ ಹೇಳಿ ನೀವೇ. ಸುರೇಶನಿಗೆ ಶೇಷಪ್ಪನ ವಿವರಣೆ ಅರ್ಥವಾಗದುದನ್ನು ಕಂಡು ಶೇಷಪ್ಪ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದ. ಯಾವನೋ ಮನ್ಮಥ ಬೀಡ ಹಾಕ್ಕೊಂಡ್ಬಿಟ್ಟು ಮಸ್ತಿ ಹತ್ತಿ ಕಂಡ ಹೆಂಗಸರ ಮೇಲೆಲ್ಲ ಕೈ ಹಾಕೋಕೆ ಹೋದನಂತೆ. ಪೊಲೀಸಿನವರು ನಿಂದೇ ತಪ್ಪು ಅಂತ ನನ್ನ ಒಳಗೆ ಹಾಕ್ತೀವಿ ಅಂದರೆ ನಾನೇನು ಮಾಡಲಿ. ಅದಕ್ಕೆ ಇನ್ನು ಮೇಲೆ ಮದುವೆ ಆದವನು ಅಂತ ತಹಸೀಲ್ದಾರರ ಹತ್ರನೂ ಸರ್ಟಿಫಿಕೇಟ್ ತಂದವರಿಗೆ ಮಾತ್ರ ಮನ್ಮಥ ಬೀಡ ಕೊಡ್ತೀನಿ, ಬೇರೆಯವ್ರಿಗೆಲ್ಲ ಕೊಡೋದೇ ಇಲ್ಲ. ನಿಮಗೊಬ್ಬರಿಗೆ ಬೇಕಾದರೆ ಸರ್ಟಿಫಿಕೇಟ್ ಇಲ್ಲದೆ ಕೊಡೋಣ, ನಿಮಗೆ ಮದುವೆ ಆಗಿರೋದು ನಂಗೆ ಗೊತ್ತು ಎಂದು ಹೇಳಿ ಸುರೇಶನ ಕಡೆ ನೋಡಿ ನಸುನಕ್ಕು ಕಣ್ಣು ಮಿಟುಕಿಸಿದ. ಶೇಷಪ್ಪ ಬರೀ ತಹಸೀಲ್ದಾರರ ಹತ್ರ ಸರ್ಟಿಫಿಕೇಟ್ ತಂದರೆ ಸಾಲದು, ಅವರವರ ಹೆಂಡತಿರ ಹತ್ರನೂ ಇವನಿಗೆ ನಿನ್ನ ಮನ್ಮಥ ಬೀಡ ಕೊಡಬಹುದು ಅಂತ ಸರ್ಟಿಫಿಕೇಟ್ ತರಬೇಕಲ್ವಾ. ಕರೆಕ್ಟ್ ಸುರೇಶಣ್ಣ, ಈ ಹಾಳು ಬೀಡ ದೆಸೆಯಿಂದ ನಾಳೆ ಮಕ್ಕಳು ಇರಬೇಕಾದವರು ಅವರು ತಾನೇ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಮನ್ಮಥ ಬೀಡ ಒಂದೊಂದು ಪ್ಯಾಕೆಟ್ ನಿರೋದು ತಗೊಂಡವರಿಗೆ ಮಾತ್ರ ಅಂತ ಬೋರ್ಡ್ ಹಾಕಿಬಿಡ್ತೀನಿ. ಎರಡೂ ಖರ್ಚಾಗಲಿ, ಏನಂತೀರಾ. ಶೇಷಪ್ಪನ ಬಳಿ ಈ ಥರ ಪೋಲಿ ಹರಟೆ ಕೇಳುವುದಕ್ಕೆ ಅಲ್ಲಿಗೆ ಬೀಡ ಹಾಕಿಕೊಳ್ಳಲು ಗಿರಾಕಿಗಳು ಹೋಗುತ್ತಿದ್ದರು. ಯಾವ ಅವ್ಯವಹಾರದ ದೆಸೆಯಿಂದ ಇವನನ್ನು ಸ್ಟೇಷನ್ಗೆ ಕರೆಸಿದ್ದರೋ ಏನೋ. ಕೇಳಿದವರಿಗೆಲ್ಲ ಸುರೇಶನಿಗೆ ಹೇಳಿದಂತೆ ಮನ್ಮಥ ಬೀಡ ಬಗ್ಗೆ ದಂತಕಥೆಯೊಂದನ್ನು ಸೃಷ್ಟಿಸಿ ಶೇಷಪ್ಪ ತಮಾಷೆ ಮಾಡುತ್ತಾ ಮನ್ಮಥ ಬೀಡ ಜಾಹೀರಾತು ಮಾಡುತ್ತಿದ್ದ. ಸುರೇಶ ಜೀವನ್ ಲಾಲನ ಚೆಕ್ ತಗೊಂಡು ಹುಚ್ಚೇಗೌಡರ ಮಂಡಿಗೆ ಹೋಗಿ ಹುಚ್ಚೇಗೌಡರಿಗೆ ಮಾಲು ಡೆಲಿವರಿ ಕೊಡಲು ಹೇಳಿ ಮಂಡಿ ಕಮಿಷನ್ ಚುಕ್ತಾ ಮಾಡಿ ಅಲ್ಲಿಂದ ಶೇಷಪ್ಪನ ಮನ್ಮಥ ಬೀಡ ಸ್ಟಾಲ್ ಕಡೆ ಹೊರಟ. ಚೆಕ್ ಕೈಯಲ್ಲೇ ಇಟ್ಟುಕೊಂಡು ಎಷ್ಟಕ್ಕೆ ಬರೆದಿದ್ದಾರೆಂದು ನೋಡದೆ 60,000ಕ್ಕೆ ಮಾರಾಟ ಆಯಿತು ಎಂದು ಸುರೇಶ್ ಹೇಳಿದ್ದನ್ನು ಕೇಳಿಕೊಂಡು ಗೌರಿ ಹಿಗ್ಗಿದಳು. ಏನು ಸುರೇಶಣ್ಣ, ಹೆಂಡತಿ ಸಮೇತ ಬಂದುಬಿಟ್ಟಿದ್ದೀರಲ್ಲ ಬೀಡ ಕೊಳ್ಳೋಕೆ. ನಿಮಗೆ ಪರವಾಗಿಲ್ಲ, ಸರ್ಟಿಫಿಕೇಟ್ ಬೇಡ ಅಂತ ಅವತ್ತೇ ಹೇಳಿರಲಿಲ್ವಾ ನಾನು ಎಂದು ಸುರೇಶನನ್ನು ಕಾಣುತ್ತಿದ್ದ ಹಾಗೆ ಶೇಷಪ್ಪ ತಮಾಷೆ ಮಾಡಿದ. ಆದರೆ ಸುರೇಶ ಕೈಗಿತ್ತ ಚೆಕ್ ನೋಡಿದವನೇ ಇದ್ದಕ್ಕಿದ್ದ ಹಾಗೆ ಗಂಭೀರನಾದ.
ಸದಾ ತಮಾಷೆ ಮಾಡುತ್ತಾ ಇರುತ್ತಿದ್ದ ಶೇಷಪ್ಪನ ಮುಖ ಗಂಭೀರವಾದದ್ದನ್ನು ನೋಡಿ ಗೌರಿಗೂ ಸುರೇಶನಿಗೂ ಆಶ್ಚರ್ಯವಾಯಿತು. ಗೌರಿ ಸುರೇಶ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡರು. ಅಷ್ಟರಲ್ಲಿ ಯಾರೋ ಗಿರಾಕಿ ಸಿಗರೇಟು ಕೇಳಿಕೊಂಡು ಬಂದ. ಶೇಷಪ್ಪ, 1 ನಿಮಿಷ ಬಂದೆ ಎಂದು ಹೇಳಿ ಆ ಗಿರಾಕಿಯತ್ತ ಗಮನ ಹರಿಸಿದ. ಶೇಷಪ್ಪನ ಮುಖ ಚಹರೆ ಬದಲಾದುದನ್ನು ಕಂಡು ಕೊಂಚ ಆತಂಕಗೊಂಡ ಗೌರಿ, ಏನ್ರಿ ಚೆಕ್ ಡೇಟ್ ರುಜು ಎಲ್ಲ ಸರಿಯಾಗಿದೆಯಾ ನೋಡಿದ್ರಾ ಎಂದು ಸುರೇಶನನ್ನು ಪಿಸಿ ಮಾತಿನಲ್ಲಿ ಕೇಳಿದಳು. ಚೆಕ್ ನಿನ್ನ ಕೈಲೇ ಕೊಟ್ಟಿದ್ದೆ, ನನ್ನ ಕೇಳೋದರ ಬದಲು ನೀನೇ ನೋಡಬಹುದಿತ್ತಲ್ಲ ಎಂದು ಸುರೇಶ ಅವಳಿಗೆ ಪ್ರತ್ಯುತ್ತರ ಕೊಟ್ಟಿದ್ದರಿಂದ ಅವಳಿಗೆ ರೇಗಿತು. ಚೆಕ್ ತಂದವರು ನಾನೋ ನೀವೋ ಎಂದು ಕೇಳಿ ಜಗಳ ಆರಂಭಿಸಲು ಅವಳ ಬಾಯಿ ಕಡಿಯುತ್ತಿದ್ದರು. ಗಿರಾಕಿ ಕಳಿಸಿಕೊಟ್ಟ ಶೇಷಪ್ಪನ ಗಮನ ಇತ್ತ ಹರಿದುದರಿಂದ ಸುಮ್ಮನಾದಳು. ಚೆಕ್ ಹಿಡಿದುಕೊಂಡಿದ್ದ ಶೇಷಪ್ಪ, ಸುರೇಶಣ್ಣ ಒಂಚೂರು ಒಳಗೆ ಬನ್ನಿ, ಕ್ಯಾಶ್ ಕೊಡ್ತೀನಿ ಎಂದು ಒಳಗೆ ಕರೆದು ಗೌರಿ ಕಡೆ ತಿರುಗಿ, ಬನ್ನಿ ಅಮ್ಮ, ನೀವ್ಯಾಕೆ ಹೊರಗೆ ನಿಲ್ತೀರಾ ಎಂದು ಅವಳನ್ನು ಕರೆದ. ಸುರೇಶನು ಗೌರಿಯು ಹೆಚ್ಚು ಮೊತ್ತದ ಹಣವಾದುದರಿಂದ ಹಾಗೆ ಕರೆಯುತ್ತಿದ್ದಾನೆಂದು ತಿಳಿದು ನಸುಗತ್ತಲಿನ ಅವನ ಅಂಗಡಿ ಒಳಗೆ ನಡೆದರು. ಯಾಕೋ ಮಾರಾಯ, ಏನಾದರೂ ದೋಖಾ ಚೆಕ್ಕೋ ಎಂದು ಒಳಗೆ ಹೋಗುತ್ತಾ ಸುರೇಶ ಪ್ರಶ್ನಿಸಿದ. ತೂತು ಹಾಗೇನಿಲ್ಲ ಸುರೇಶಣ್ಣ, ಬನ್ನಿ ಬನ್ನಿ ಎನ್ನುತ್ತಾ ಒಳ ನಡೆದು ಗೌರಿ ಸುರೇಶನಿಗೆ ಕುಳಿತುಕೊಳ್ಳಲು ಹೇಳಿ ಚೆಕ್ ನಿರ್ದೇಶಿಸುತ್ತಾ, ಯಾರು ಕೊಟ್ಟರು ನಿಮಗೆ ಈ ಚೆಕ್ ಎಂದು ಸುರೇಶನನ್ನು ಕೇಳಿದ. ಜೀವನ್ ಲಾಲ್. ಎಷ್ಟು ದಿನದಿಂದ ನಿಮಗೆ ಇವನ ಹತ್ರ ವ್ಯವಹಾರ ಇದೆ? ನನ್ನ ಲೇವಾದೇವಿ ಎಲ್ಲ ಬ್ಯಾಂಕಿನಲ್ಲೇ ಶೇಷಪ್ಪ. ಮತ್ತು ಈ ಚೆಕ್ಕು ಇವತ್ತು ಏಲಕ್ಕಿ ಹರಾಜಿಗೆ ತಂದಿದ್ದೆ, ಅವನು ತಗೊಂಡು ಹಣ ಪಾವತಿ ಮಾಡಿದನಷ್ಟೆ. ಏಲಕ್ಕಿ ಅಂದರೆ? ಏಲಕ್ಕಿ. ನನ್ನ ಹತ್ತಿರ ಮುಚ್ಚುಮರೆ ಮಾಡಬೇಡಿ. ಸುರೇಶನಿಗೂ ಗೌರಿಗೂ ಈ ಪಾನ್ವಾಲನ ಹತ್ತಿರ ಅವನು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ಒಪ್ಪಿಸುವುದು ತಮ್ಮ ಆತ್ಮಗೌರವಕ್ಕೆ ಕಡಿಮೆ ಎನಿಸಿತು. ಆದರೂ ಅವರಿಬ್ಬರಲ್ಲೂ ಆಗಲೇ ಸಣ್ಣ ಕುತೂಹಲದ ಎಳೆಯೊಂದು ಎಡೆಯೆತ್ತಲಾರಂಭಿಸಿತ್ತು. ಮತ್ತೇನಂತ ನಿನ್ನ ಅಂದಾಜು? ಗೌರಿ ಕುತೂಹಲಕ್ಕೆ ಕೇಳಿದಳು. ಜುಗಾರಿ ಕ್ರಾಸಲ್ಲಿ ಏಲಕ್ಕಿ ಅಂದರೆ ಬಹಳ ಅರ್ಥ ಉಂಟಮ್ಮ. ಏಲಕ್ಕಿ ಸಪ್ಲೆ ಅಂದರೆ ಗಾಂಜಾ, ಅಫೀಮು, ಕೆಂಪು ಕಲ್ಲು, ಗಂಧ ಏನು ಬೇಕಾದರೂ ಆಗಬಹುದು. ನೀವು ಹರಾಜಿಗೆ ಇಟ್ಟ ಏಲಕ್ಕಿ ಎಂದ ಮೇಲೆ ಅದು ಏಲಕ್ಕಿನೇ ಬಿಡಿ ಎಂದು ಅರ್ಥವಾದವನ ಧ್ವನಿಯಲ್ಲಿ ಶೇಷಪ್ಪ ಹೇಳಿದ. ಶೇಷಪ್ಪ, ಈವರೆಗೂ ನಾನು ಗಾಂಜಾ ಗಿಡ ಹೇಗಿರುತ್ತೆ ಅಂತ ಸಹಿತ ನೋಡಿಲ್ಲ. ನೀನೇನಾದರೂ ನಿನ್ನ ಮನ್ಮಥ ಬೀಡಕ್ಕೆ ಹಾಕಿ ಕೊಡೋದಕ್ಕೆ ಅಂತ ಇಟ್ಟಿದೆಯೋ ಗೊತ್ತಿಲ್ಲ. ಇನ್ನು ಅಫೀಮು ಅಂತ ಹೆಸರು ಮಾತ್ರ ಓದಿ ಗೊತ್ತಷ್ಟೆ. ಕೆಂಪು ಕಲ್ಲಿನ ಕತೆ ಬೇಕಾದಷ್ಟು ಕೇಳಿದ್ದೀನಿ. ಲಾರಿ ತಗೊಂಡು ಬಾ, ದೋಣಿ ಹೊಳೆ ದಂಡೇಲಿ ಕೆಂಪು, ನೀಲಿ, ಹಳದಿ ಯಾವ್ಯಾವ ಥರದ್ದು ಬೇಕು ಹೇಳು, ತುಂಬಿಕೊಡ್ತೀನಿ. ಮತ್ತು ಗಂಧ ಅವೆಲ್ಲ ಕದಿಯೋರು ಪೂರ್ತಿ ಕದ್ದು ಮುಗಿಸಿಯಾಗಿದೆ. ಬೇರನ್ನು ಸಮೇತ ನಮ್ಮ ಕಾಡಲ್ಲಿ ಬಿಟ್ಟಿಲ್ಲ. ಆ ಕಟ್ಟುಕತೆಗಳನ್ನೆಲ್ಲ ಕಟ್ಟಿಕೊಂಡು ನಮಗೆ ಪ್ರಶ್ನೆ ಕೇಳ್ತಾ ಕೂರಬೇಡ. ಜನ ಹೇಳ್ತಾರೆ ಬೇಕಾದಷ್ಟು. ಪುರ್ಸೊತ್ತಿದ್ದವರಿಗೆ ಬೇರೆ ಏನು ಕೆಲಸ ಹೇಳು. ಶೇಷಪ್ಪ ಬೀಡದಲ್ಲಿ ಅಫೀಮು ಸೇರಿಸಿ ಕೊಡ್ತಾನೆ ಅಂತ ನಿನಗೆ ಹೇಳಿಲ್ವಾ ಎಂದು ಸುರೇಶ ಶೇಷಪ್ಪನ ಪ್ರಶ್ನೆಗಳಿಗೆ ಅಸಡ್ಡೆಯಿಂದ ಉತ್ತರಿಸಿದ. ದೋಣಿ ಹೊಳೆ ದಂಡಿಯಲ್ಲಿ ಕೆಂಪು ಕಲ್ಲು ನೋಡಿದಿರಾ? ಕೆಂಪುದೊಂದೇ ಅಲ್ಲ, ಎಲ್ಲ ತರಹದ್ದು. ಸುರೇಶಣ್ಣ, ಸುಮ್ಮನೆ ಉಡಾಪೆ ಹೊಡಿಬೇಡಿ. ನಾನು ಯಾರಿಗೂ ತೋರಿಸಿಲ್ಲ ಇಷ್ಟರವರೆಗೆ. ನಿಮಗೆ ತೋರಿಸ್ತೀನಿ ತಡ್ರಿ ಎಂದವನೇ ಶೇಷಪ್ಪ ಬೀರೊಳಗಿಂದ ಒಂದು ಪುಟ್ಟ ಡಬ್ಬಿ ತೆಗೆದು ಮುಚ್ಚಲ ಮೇಲೆತ್ತಿದ. ಆ ಕ್ಷಣ ಸುರೇಶನಿಗೆ ತನ್ನ ಮಾತು ಎಂಥ ಉಡಾಪೆ ಎಂದು ಚೆನ್ನಾಗಿ ಗೊತ್ತಾಯಿತು. ಕೆಂಪು ಕಲ್ಲು ಎಂದರೆ ಅದು ಬರೀ ಹೆಸರಷ್ಟೇ. ಅದು ಸಾಕ್ಷಾತ್ ಘನೀಭವಿಸಿದ ಬೆಂಕಿ, ಅಗ್ನಿಶಿಲೆ. ಆ ಕೋಣೆಯ ನಸುಗತ್ತಲಲ್ಲಿ ಬೆಂಕಿ ಕಡ್ಡಿ ಗೀಚಿದ ತಕ್ಷಣ ಉದ್ಭವಿಸುವ ಬೆಂಕಿಯಂತೆ, ಡಬ್ಬಿ ಮುಚ್ಚಲ ಮೇಲೆತ್ತುತ್ತಿದ್ದ ಹಾಗೆ ಜ್ವಾಲೆಯಂತೆ ಅದು ಅವರ ಕಣ್ಣೆದುರು ಕಂಗೊಳಿಸಿತು. ಅವಕ್ಕಾಗಿ ಗೌರಿ ಮತ್ತು ಸುರೇಶ ಉಗುಳು ನುಂಗುತ್ತಾ ಆ ರಕ್ತವರ್ಣದ ಬೆಂಕಿಯನ್ನು ದಟ್ಟಿಸಿದರು. ಆ ಒಂದು ಕ್ಷಣ ಅವರು ಆ ಕಲ್ಲಿಗಾಗಿ ಕೊಲೆ, ಕೂನಿ, ಮೋಸ, ವಂಚನೆ ಯಾವುದನ್ನು ಬೇಕಾದರೂ ಮಾಡಲು ತಯಾರಿದ್ದರು. ಆಕಾಂಕ್ಷೆಯ ಬೆಂಕಿ
ಅವರ ಕಣ್ಣುಗಳಲ್ಲಿ ಮಿಂಚಿತು. ಅದು ಶೇಷಪ್ಪನಿಗೂ ಅರಿವಾಯಿತೋ ಎನ್ನುವಂತೆ ಶೇಷಪ್ಪ ಆ ಡಬ್ಬಿಯ ಮುಚ್ಚಲ ಟಪ್ಪನೆ ಮುಚ್ಚಿ ಸುರೇಶನ ಕಡೆಗೆ ನೋಡಿದ. ಇಲ್ಲ ಶೇಷಪ್ಪ, ಇಂಥದನ್ನು ನಾನು ನನ್ನ ಜೀವಮಾನದಲ್ಲೇ ನೋಡಿಲ್ಲ ಎಂದು ಪಿಸುಧ್ವನಿಯಲ್ಲಿ ಸುರೇಶ ಹೇಳಿದ. ಗೌರಿ ಪಾನ ಮತ್ತಳಂತೆ ಡಬ್ಬಿಯೊಳಗಿನ ಕೆಂಪು ಕಲ್ಲನ್ನು ನಿಟ್ಟುಸುತ್ತಿದ್ದವಳು ಶೇಷಪ್ಪ ಡಬ್ಬಿ ಮುಚ್ಚಿದ ಕೂಡಲೇ ಬೆಚ್ಚಿ ಬಿದ್ದು ವಾಸ್ತವ ಪ್ರಪಂಚಕ್ಕೆ ಇಳಿದಳು. ಹಾಗಾದರೆ ಕೆಂಪು ಕಲ್ಲು ಸಿಕ್ಕೋದು ಸುಳ್ಳಲ್ಲ ಎಂದು ತನಗೆ ತಾನೇ ಎಂಬಂತೆ ಹೇಳಿಕೊಂಡಳು. ಕೆಂಪು ಕಲ್ಲು ಬರೀ ನೋಡೋಕ್ಕೆ ಚೆನ್ನಾಗಿದ್ದರೆ ಸಾಲದಮ್ಮ, ಅದರದ್ದು ಜಾತಕ ನೋಡಿಸಬೇಕು. ಅದರದ್ದು ಜಾತಕ ನೋಡಿಸಿ ಆಮೇಲೆ ಅದನ್ನು ಕುಯ್ಯಿಸಿ ಪಾಲಿಷ್ ಮಾಡಿಸೋದು. ಲಕ್ಷಣ ಚೆನ್ನಾಗಿಲ್ಲದೆ ಇರೋ ಕಲ್ಲಾದರೆ ಇಡೀ ಮನೆತನನೇ ತೆಗೆದು ಬಿಡುತ್ತವೆ ಎಂದು ಶೇಷಪ್ಪ ವಿವರಣೆ ಕೊಟ್ಟ. ನಿನಗೆ ಯಾರು ಕೊಟ್ಟರು ಶೇಷಪ್ಪ ಈ ಕಲ್ಲು? ಆ ಮೂಕಿ ದ್ಯಾವಮ್ಮನ ಗಂಡ. ಯಾರೋ ಕಾಡಿನಲ್ಲಿ ಬಿಟ್ಟಿ ಮಾಡ್ತಾಳಲ್ಲ, ಅವಳ ಗಂಡ. ಅರೆ, ಅವನು ಸತ್ತು ಹೋಗಿದ್ದಾನೆ ಅಂತಾರಲ್ಲ ಶೇಷಪ್ಪ? ಗೌರಿ ಅಚ್ಚರಿಯಿಂದ ಕೇಳಿದಳು. ಕುತೂಹಲ ನಿಧಾನವಾಗಿ ಅವಳಿಗೆ ಅರಿವೇ ಆಗದ ಹಾಗೆ ಜುಗಾರಿ ಕ್ರಾಸಿನ ತೊಡಕುಗಳ ಆಳಗಳಿಗೆ ಎಳೆಯುತ್ತಿತ್ತು. ಇರಬಹುದು ಗೌರಮ್ಮ, ನಾನು ನಿಮ್ಮನ್ನು ಒಳಗೆ ಬನ್ನಿ ಅಂತ ಕರೆದಿದ್ದು ಈ ಸಮಾಚಾರ ಹೇಳೋದಕ್ಕೆ. ಜೀವನ್ ಲಾಲನ ಚೆಕ್ಕು ಕ್ಯಾಶ್ ಮಾಡಿಸಿಕೊಂಡವರಲ್ಲಿ 3-4 ಜನ ಇವತ್ತಿಗೆ ಪತ್ತೆ ಇಲ್ಲ. ಅದರಲ್ಲಿ ಕಂಬಳಿ ಸಿದ್ದಪ್ಪ ಒಬ್ಬ, ದ್ಯಾವಮ್ಮನ ಗಂಡ ಒಬ್ಬ. ಹಾಗಂತ ನೀವೇನು ಹೆದರ್ಕೋಬೇಡಿ. ಚೆಕ್ಕಿಗೂ ಅವರು ನಾಪತ್ತೆಯಾಗಿದ್ದಕ್ಕೂ ಯಾವ ಸಂಬಂಧವೂ ಇಲ್ಲದೇ ಇರಬಹುದು. ಅಷ್ಟರ ಮೇಲೂ ನಿಮಗೆ ಏನಾದರೂ ಗಂಡಾಂತರ ಉಂಟು ಅಂತ ಅನ್ನಿಸಿದರೆ ನನಗೆ ಒಂದು ಮಾತು ಹೇಳಿ. ಶೇಷಪ್ಪ ಗಂಭೀರವಾಗಿ ಆಶ್ವಾಸನೆ ಕೊಡುವವನಂತೆ ಗೌರಿಗೆ ಹೇಳಿದ. ಏನು ಶೇಷಪ್ಪ, ಹಂಗಾದರೆ ದೇವಪುರದಲ್ಲಿ ನಿಂದೂ ಒಂದು ಗ್ಯಾಂಗ್ ಇರುವ ಹಾಗೆ ಕಾಣುತ್ತದೆ ಎಂದು ಚಕಿತನಾಗಿ ಅರ್ಧ ತಮಾಷೆ ಅರ್ಧ ಕುತೂಹಲದ ದನಿಯಲ್ಲಿ ಕೇಳಿದ ಸುರೇಶ. ಇವರಿಬ್ಬರ ದನಿಯಲ್ಲಿ ಒಂದು ಚೂರಾದರೂ ಗಾಬರಿ ಕಳವಳ ಇಲ್ಲುದನ್ನು ನೋಡಿ ಶೇಷಪ್ಪನಿಗೆ ಅಚ್ಚರಿಯಾಯಿತು. ದೇವಪುರ ಜುಗಾರಿ ಕ್ರಾಸ್ಗಳ ಭೂಗತ ವ್ಯವಸ್ಥೆ ಮತ್ತು ಗ್ಯಾಂಗ್ಗಳ ತಿಳುವಳಿಕೆ ಇವರಿಗೆ ಲವಲೇಶವೂ ಗೊತ್ತಿಲ್ಲದಿರಬಹುದು ಎಂದು ಊಹಿಸಿದ. ಸುರೇಶಣ್ಣ, ನನ್ನ ವಿಷಯ ನಿಮಗೆ ಸ್ವಲ್ಪ ಹೇಳಬೇಕು, ಕೇಳಿ. ನಾನು ಹೆಂಡತಿ ಮಕ್ಕಳು ಊರಲ್ಲಿ ಬಿಟ್ಟು ಇಲ್ಲಿ ಹೊಟ್ಟೆ ಪಾಡಿಗೆ ದುಡಿತಿದ್ರೆ ಈ ದೇವಪುರದವರು ನನಗೆ ಕುತ್ತಿಗೆಗೆ ತಂದಿದ್ರು. ನನ್ನ ಪೊಲೀಸ್ನವರು ಒಳಗೆ ಹಾಕಕ್ಕೆ ಮಾಡಿದ್ರು ಅಂತಾರಲ್ಲ, ಅದು ನಿಜ. ಆದರೆ ಮನ್ಮಥ ಬೀಡಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ನನ್ನ ಹತ್ರ ಚೆಕ್ ಕೊಟ್ಟು ಕ್ಯಾಶ್ ತಗೊಂಡಿದ್ರಲ್ಲಿ ಒಂದಷ್ಟು ಪರಮಾಯಿಷಿ ಕೋಟಾ ನೋಟುಗಳು ಬಂದುಬಿಟ್ಟವು. ಅದು ಹೇಗೆ ಅವನು ಕೋಟಾ ಅಂತ ಪತ್ತೆ ಮಾಡಿದರೋ ಭಗವಂತನಿಗೆ ಗೊತ್ತು. ಸೆಂಟ್ರಲ್ CIDಗಳಾಗಿದ್ದಕ್ಕೆ ಅವರಿಗೆ ಪತ್ತೆ ಮಾಡೋಕ್ಕೆ ಆಯ್ತಂತ ಕಾಣ್ತದೆ. ನೋಡಿ ಹೇಗಿದೆ ಈ ಕದೀಮರ ಕರ ಮತ್ತು ಚೆಕ್ ನನ್ನ ಮುಖಾಂತರ ಕ್ಯಾಶ್ ಮಾಡಿಸಿಕೊಳ್ತಾರೆ ಅನ್ನೋದನ್ನೇ ಉಪಯೋಗಿಸಿಕೊಂಡು ಕೋಟಿಗಟ್ಟಲೆ ರೂಪಾಯಿ ಚಲಾವಣೆಗೆ ಬಿಟ್ಟಿಟ್ಟಿದ್ದಾರೆ. ಹಾಗಾದರೆ ನಾವು ನಿನ್ನ ಹತ್ರ ದುಡ್ಡಿಗೆ ಬಂದೀವಲ್ಲೋ ಮಾರಾಯ ಎಂದು ಸುರೇಶ ತಮಾಷೆ ಮಾಡಿದ. ಪೂರ್ತಿ ಕೇಳಿ ಸುರೇಶಣ್ಣ, ನೀವು ತಮಾಷೆ ಮಾಡ್ತೀರಾ ಈಗ? ನನಗೆ ಬಂದಿದ್ದು 12 ವರ್ಷ ಒಳಗೆ ಹೋಗೋ ಗಂಡಾಂತರ. ನಾನು ಇದ್ದಂಗೆ ಹೇಳಿಬಿಟ್ಟೆ CIDಗಳಿಗೆ. ಕಳ್ಳ ನೋಟಿನ ಕದೀಮರನ್ನು ಇಟ್ಕೊಡೋದಕ್ಕೆ ಸಹಾಯ ಮಾಡ್ತೀನಿ, ಅಪ್ರೂವರಾಗ್ತೀನಿ ಅಂತ ಒಪ್ಪಿಕೊಂಡು ಹೊರಗಡೆ ಬಂದೆ ಸುರೇಶಣ್ಣ. ನಾನು ಯಾರ್ಯಾರ ಚೆಕ್ ವಾಪಸ್ ಕೊಟ್ಟು ದುಡ್ಡಿಸ್ಕೋತೀನಿ ಅದನ್ನೆಲ್ಲ CIDಗಳು ನೋಡ್ತಾರೆ. ಅಂಥದ್ರಲ್ಲಿ ನಿಮಗೆ ಹೇಗೆ ಈಗ ಕಳ್ಳ ನೋಟು ಕೊಡೋದಕ್ಕಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ, ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ನಾನು ಹೇಳಿದನಲ್ಲ, ಅದನ್ನೆಲ್ಲ ನಾನು ಬದುಕಿರೋವರೆಗೂ ನೀವಿಬ್ಬರು ಯಾರ ಹತ್ರನೂ ಹೇಳಬಾರ್ದು, ಆಯಿತಾ? ಇದೆಲ್ಲ ನನ್ನ ಹೆಂಡತಿಗೂ ಸುತ ಗೊತ್ತಿಲ್ಲ ಎಂದು ಶೇಷಪ್ಪ ಅವನ ಮನ್ಮಥ ಬೀಡ ಹಗರಣದ ಒಳಗುಟ್ಟು ಬಿಟ್ಟ. ಹೊರಗಡೆ ಅಂಗಡಿಯಲ್ಲಿ ಯಾರೂ ಇಲ್ಲದ್ದು ನೋಡಿ ಕೆಲವು ಗಿರಾಕಿಗಳು ಕಾದು ಕೆಮ್ಮಿ ಕ್ಯಾಕರಿಸಿ ಯಾರೂ ಬರದುದನ್ನು ಕಂಡು ಹಿಂದಿರುಗಿದರು. ನಾನು ಅಪ್ರೂವರ್ ಆಗ್ತೀನಿ ಅಂತ ಹೇಳಿ ಹೊರಗೆ ಬಂದ ಮೇಲೆ
ಇದ್ದಕ್ಕಿದ್ದ ಹಾಗೆ ಕಳ್ಳನೋಟು ಈ ಕಡೆಗೆ ಬರೋದೇ ನಿಂತೆ ಹೋಯಿತು ಸುರೇಶಣ್ಣ. ಅಂದರೆ ಏನರ್ಥ ಹೇಳಿ? ಪೊಲೀಸ್ ಒಳಗೆ ಯಾರೋ ನಮಕ್ ಹರಾಮಿದ್ದಾರೆ ಅಂತಲ್ವಾ? ಇದೆಲ್ಲ ನೋಡಿ ಸೆಂಟ್ರಲ್ CIDಗಳು ಇದನ್ನೆಲ್ಲ ಉಸ್ತುವಾರಿ ನೋಡೋದಕ್ಕೆ ಕಂಪ್ಲೀಟು ಬೇರೆ ಜನನೇ ಬಿಟ್ಟಿಟ್ಟಿದ್ದಾರೆ. ಅವರು ಯಾರು ಏನು ಅಂತ ನನಗೆ ಮಾತ್ರ ಗೊತ್ತು, ಈಗ ಗೊತ್ತು. ಅದಕ್ಕೆ ಹೇಳಿದ್ದು, ನಿಮಗೆ ಗಂಡಾಂತರ ಇದೆ ಅಂತಾದರೆ ನನಗೆ ಹೇಳಿ ಅಂತ, ನಾನು ರಕ್ಷಣೆ ಒದಗಿಸ್ತೀನಿ. ಶೇಷಪ್ಪನ ಮಾತಿನಲ್ಲಿ ಒಂದು ರೀತಿ ಹೆಮ್ಮೆ ಇತ್ತು. ಅಷ್ಟರಲ್ಲಿ ಯಾರೋ ಗಿರಾಕಿ ಹೊರಗಿನಿಂದ ಶೇಷಪ್ಪನ ಹೆಸರನ್ನು ಹಿಡಿದು ಕರೆಯುವುದು ಕೇಳಿಸಿತು. ಬರೇ ಬೀಡಿ ಬೆಂಕಿ ಪೊಟ್ಟಣಕ್ಕಾದರೆ ಸ್ವಲ್ಪ ಹೊತ್ತು ಕಾದು ಯಾರೂ ಇಲ್ಲದಿರುವುದನ್ನು ನೋಡಿ ಹೊರಟು ಹೋಗುತ್ತಿದ್ದರೂ ಏನು. ಯಾರೋ ಚೆಕ್ಕಿಗೆ ಹಣಕ್ಕಾಗಿ ಬಂದವರೇ ಇರಬೇಕು. ದುಡ್ಡು ತಗೊಂಡೇ ಬಸ್ಸು ಹತ್ತಲು ದೃಢ ನಿರ್ಧಾರ ಮಾಡಿದಂತಿತ್ತು ಅವರು. ಶೇಷಪ್ಪ ಒಳಗಿನಿಂದಲೇ ಬಂದೆ ಎಂದು ಹೇಳಿ ಗಡಿಬಿಡಿಯಿಂದ ಒಳಗಿನ ಇನ್ನೊಂದು ರೂಮಿಗೆ ಹೋಗಿ ದುಡ್ಡೆಣಿಸಿ ನೋಟಿನ ಕಂತೆಗಳನ್ನು ಒಂದು ಕರಿಯ ಪ್ಲಾಸ್ಟಿಕ್ ಚೀಲದಂತಹ ಪ್ಯಾಕೆಟಿನೊಳಗೆ ಹಾಕಿಕೊಂಡು ತಂದು ಸುರೇಶನ ಕೈಗಿತ್ತು. ಎಣಿಸಿಕೊಳ್ಳಿ ಎಂದು ಹೇಳಿ ಹೊರಗೆ ಅಂಗಡಿಯ ಗಿರಾಕಿಗಳಿಗೆ ಗಮನ ಕೊಡಲು ಹೋದ. ಸುರೇಶ ಪ್ಯಾಕೆಟ್ಟಿನ ಒಳಗಿರುವ ನೋಟಿನ ಕಂತೆಗಳನ್ನೊಮ್ಮೆ ನೋಡಿ ಮತ್ತೆ ಮುಚ್ಚಿ ಹೊರಡಲು ಎದ್ದ. ಗೌರಿಯ ತಲೆಯಲ್ಲಿ ಶೇಷಪ್ಪ ತೋರಿಸಿದ ಕೆಂಪು ಕಲ್ಲಿನ ಮೋಹಕ ರೂಪ ಇನ್ನೂ ಮತ್ತು ಹಿಡಿಸುವಂತೆ ಕಂಗೊಳಿಸುತ್ತಲೇ ಇತ್ತು. ಇಲ್ಲದಿದ್ದರೆ ಅವಳಾದರೂ ಶೇಷಪ್ಪ ಕೊಟ್ಟಿದ್ದನ್ನು ಕೇವಲ ದುಡ್ಡೆಣಿಸುವ ಚಪಲಕ್ಕಾದರೂ ಎಣಿಸುತ್ತಾ ಕುಳಿತುಕೊಳ್ಳುತ್ತಿದ್ದಳು. ಸುರೇಶ ಗೌರಿ ಇಬ್ಬರು ದೇವಪುರದ ಎಲ್ಲೋ ನಡೆಯುವ ಕಾಳ ವ್ಯವಹಾರಗಳ ಗೊಡವೆ ನಮಗೇಕೆ ಎಂದೇ ನಿರಾಸಕ್ತರಾಗಿದ್ದರು. ತಮ್ಮ ಏಲಕ್ಕಿಗೆ ಸಿಕ್ಕ 60,000 ತಗೊಂಡು ಮನೆ ದಾರಿ ಹಿಡಿಯುವುದನ್ನಷ್ಟೇ ಅವರು ಚಿಂತಿಸಿದ್ದು. ಶೇಷಪ್ಪ ಇಷ್ಟು ಹೇಳಿದ ಮೇಲೂ ಅವರಿಗೆ ತಾವು ನುಗ್ಗಿರುವ ರಹಸ್ಯಮಯ ಚಕ್ರವ್ಯೂಹದ ಪರಿವೆಯೇ ಇರಲಿಲ್ಲ. ಜೀವನ್ ಲಾಲ್ ಕೊಟ್ಟ ಚೆಕ್ಕನ್ನು ಸ್ಪಷ್ಟವಾಗಿ ನೋಡದೆ ಮೊದಲನೇ ತಪ್ಪು ಮಾಡಿದವರು. ಶೇಷಪ್ಪ ಕೊಟ್ಟ ಹಣ ಎಣಸದೆ ಎರಡನೆಯ ತಪ್ಪು ಮಾಡಿದರು.